ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪೂಜಾ ರೋಹನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಏನಂದರೆ, ಆಲ್ರೆಡಿ ನೀವೇ ನೋಡಿರ್ತೀರ ತಮ್ಲೈನಲ್ಲಿ. ಚಿಕ್ಕಮಂಗ್ಳೂರು ಟ್ರಿಪ್ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ನೀವು ಕೊನೆವರೆಗೂ ಫುಲ್ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ. ಇವತ್ತಿನ ಡೇ ನಾವಂತೂ ಎಂಜಾಯ್ ಮಾಡೋಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ, ಬನ್ನಿ ಗಾಯ್ಸ್. ಒಳ್ಳೆ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೊನೆಗೆ ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತುಂಬ ಮಳೆ ಇದೆ ಅಂತ. ಇವಾಗ ನಾವು ಹೋಗ್ತಿದ್ದೀವಿ ಮುಳ್ಳಂಗಿರಿ ಬೆಟ್ಟಕ್ಕೆ. ಮಳೆ ತುಂಬ ಇರೋದ್ರಿಂದ ಮಕ್ಕಳು ಬೆಟ್ಟ ಹತ್ತಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡೇ ಬಿಟ್ಟು ಆಯಿತು. ಆಮೇಲೆ ನಾವು ಹೋಗ್ತಿದ್ದೀವಿ ಕಲ್ಲತ್ಗಿರಿಗೆ. ಆನ್ ದ ವೇ ಹೊನ್ನಮ್ಮನ ಫಾಲ್ಸ್ ಅಂತ ಒಂದು ಸಿಕ್ತು, ತುಂಬ ಚೆನ್ನಾಗಿದೆ. ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಮಳೆ ಇರೋದ್ರಿಂದ. ಒಂದೆರಡು ಫೋಟೋ ತಗೊಂಡು ಹೊರಟು ಕಲ್ಲತ್ಗಿರಿಗೆ ಹೋಗೋಣ ಅಂತವ. ಕಲ್ಲತ್ಗಿರಿಗೆ ರೀಚ್ ಆದೋ. ಅಲ್ಲಂತೂ ಮಳೆ ಇರಲಿಲ್ಲ. ನಮಗಂತೂ ತುಂಬ ಖುಷಿಯಾಯಿತು. ನೀರು ಹರಿಯುತ್ತಿರೋದು ನೋಡೇ ಫುಲ್ ಖುಷಿಯಾಯಿತು. ಅಕ್ಕಪಕ್ಕ ನೀರು ಸುರಿಯುತ್ತೆ, ಮಧ್ಯದಲ್ಲಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ವೀರಭದ್ರೇಶ್ವರ ಟೆಂಪಲ್ ಇದೆ, ಆದರೆ ಅಲ್ಲಿ ಕ್ಲೋಸ್ ಮಾಡಿದರು. ಹೊರಗಡೆಯಿಂದನೇ ಕೈ ಮುಕ್ಕೊಂಡು ನಾವು ಮಕ್ಕಳನ್ನ ಖುಷಿ ಪಡ್ಸೋಣ ಅಂತಲೇ ಬಂದಿತ್ತು, ಫಾಲ್ಸಿಗೆ ಕರ್ಕೊಂಡು ಹೋಗೋಣ ಅಂತ. ಫಾಲ್ಸ್ ಮಿಸ್ ಆದ್ರೇನೋ ಇಲ್ಲಿ ಬಂದ್ವಲ್ಲ ಕಲ್ಲತ್ಗಿರಿಲಿ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ನೀರು ಹರಿತಿತ್ತು. ನಮ್ಮ ಮಕ್ಕಳು ಆ ಚಳಿಲೂ ಮಳೆಲೂ ನೀರಲ್ಲಿ ಇಳಿಯಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಎಂಜಾಯ್ ಮಾಡಿದರು. ಆ ಚಳಿಲಿ ಆಟಾಡಿದರು ನೀರಲ್ಲಿ. ತುಂಬ ಚೆನ್ನಾಗಿದೆ ಗೈಸ್. ಆಮೇಲೆ ನೀವೇನಾದರೂ ಚಿಕ್ಕಮಂಗ್ಳೂರಿಗೆ ಬರೋ ಪ್ಲ್ಯಾನ್ ಇದ್ದರೆ, ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಯಾರು ಇದ್ದರೆ ಇಲ್ಲಿನ ವೆದರ್ ಯಾವ ಥರ ಇದೆ ಅಂತ ಕೇಳ್ಕೊಂಡು ಬನ್ನಿ. ನಮ್ಮ ಥರ ಮಾಡ್ಕೋಬೇಡಿ, ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದು. ಆದರೂ ಪರವಾಗಿಲ್ಲ, ಕಲ್ಲತ್ಗಿರಿ ಟೆಂಪಲ್ ನೋಡಿದ್ವಲ್ಲ, ತುಂಬ ಚೆನ್ನಾಗಿದೆ ಗೈಸ್. ಖುಷಿ ಆಯಿತು ನಮಗೆ. ಆಮೇಲೆ ಚಿಕ್ಕಮಂಗ್ಳೂರಿಗೆ ಬಂದು ಪ್ಲೇಸ್ಗಳನ್ನ ಮಿಸ್ ಮಾಡಿಕೊಂಡ್ರು, ಟೀ ಮಿಸ್ ಮಾಡ್ಕೋಬಾರ್ದು ಅಂತ ಒಳ್ಳೆ ಟೀ ಕುಡ್ಕೊಂಡು ಇವತ್ತಿನ ಡೇನ ನಾವಂತೂ ತುಂಬ ಎಂಜಾಯ್ ಮಾಡ್ದು. ಏನು ಅರ್ಥ ಆಯಿತು ಅಂತಂದರೆ, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು ಅನ್ನೋ ಥರ ಆಯ್ತು ಇವತ್ತು ನಮಗೆ. ಆದರೂ ಪರವಾಗಿಲ್ಲ, ನಮಗೆ ಖುಷಿ ಆಯಿತು. ಮಕ್ಕಳೆಲ್ಲ ಎಂಜಾಯ್ ಮಾಡ್ದು, ಅಷ್ಟೇ ಸಾಕು. ನಮ್ಮ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.